ಕಳೆದ ಏಪ್ರಿಲ್ ತಿಂಗಳ 27ರಂದು ವಯನಾಡಿನ ಅಶ್ರಫ್ ಎಂಬ ಒಂದು ಸ್ವಲ್ಪ ಮಾನಸಿಕ ಅಸ್ವಸ್ಥರಾದಂತಹ ಒಬ್ಬ ವ್ಯಕ್ತಿ ಇಲ್ಲಿ ಕುಡುಪು ಸಮೀಪ ಅಮಾನುಷವಾಗಿ ಗುಂಪು ಹತ್ಯೆಗೊಳಗಾಗ್ತಾರೆ. ಇದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿಯಾದಂಥ ವಿಚಾರ. ನಮ್ಮ ವಿದ್ಯಾವಂತರ ಜಿಲ್ಲೆಯಲ್ಲಿ ಉತ್ತರ ಭಾರತದ ಶೈಲಿಯಲ್ಲಿ ಒಬ್ಬ ಅಮಾಯಕನನ್ನ ಗುಂಪು ಹತ್ಯೆ ಮಾಡಿ ಕೊಂದಂತಹ ಘಟನೆ. ಆ ಬಳಿಕ ಮುಂದಿನ ತಿಂಗಳು ಮೇ 2ನೇ ತಾರೀಕಿನಂದು ಬಜಪೆಯಲ್ಲಿ ರೌಡಿ ಶೀಟರ್ ಸಂಘ ಪರಿವಾರಕ್ಕೆ ಸೇರಿದಂತಹ ಒಬ್ಬ ಕಾರ್ಯಕರ್ತ 2 ಕೊಲೆಯ ಪ್ರಮುಖ ಆರೋಪಿ ಈತನನ್ನು ಹಳೆಯ ದ್ವೇಷದ ಮೇಲೆ ಹತ್ಯೆ ಮಾಡಿದ್ದಾರೆ. ಆ ಘಟನೆ ಬಳಿಕ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದ ದ್ವೇಷ ಭಾಷಣಗಾರರು ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ರೀತಿ ಬಹಿರಂಗವಾಗಿ ಬಹಳಷ್ಟು ಹೇಳಿಕೆಗಳನ್ನು ಕೊಡ್ತಾರೆ, ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದು ಅಘೋಷಿತವಾದಂತಹ ಕರ್ಫ್ಯೂ ಆಗುವಂತ ರೀತಿಯಲ್ಲಿ ಇಲ್ಲಿನ ವಾತಾವರಣ ಆಗ್ತದೆ. ಬಹಿರಂಗವಾಗಿ ತಳವಾರುಗಳನ್ನು ಪ್ರದರ್ಶಿಸ್ತಾರೆ, ಬಹಿರಂಗವಾಗಿ ಇದಕ್ಕೆ ಪ್ರತೀಕಾರ ಮಾಡ್ತೇವೆ. ಒಬ್ಬ ರೌಡಿ ಶೀಟರ್ ಹಳೆಯ ದೇಶದ ಮೇಲೆ ಆದಂತಹ ಕೊಲೆಗೆ ಕೋನು ಬಣ್ಣವನ್ನು ಕಟ್ಟಿಕೊಂಡು ಇಡೀ ಜಿಲ್ಲಾದ್ಯಂತ ಒಂದು ರೀತಿಯಾದಂತಹ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಇಲ್ಲಿ ತುಂಬಾ ಚರ್ಚೆಗಳಾಗ್ತದೆ. ಆ ಸಂದರ್ಭದಲ್ಲಿ ತುಂಬಾ ಚರ್ಚೆಗಳು, ಬೇರೆ ಬೇರೆ ಬೆಳವಣಿಗೆಗಳಾಗ್ತದೆ. ಗೃಹ ಸಚಿವರು ಈ ಜಿಲ್ಲೆಗೆ ಬರ್ತಾರೆ. ಆ ಗೃಹ ಸಚಿವರನ್ನು ಇಲ್ಲಿನ ಕಾಂಗ್ರೆಸ್ ಪಕ್ಷದ ಮುಖಂಡರು, ಸ್ಥಳೀಯ ನಾಯಕರು ತರಾಟೆಗೆ ತೆಗೆದುಕೊಳ್ತಾರೆ. ಇಲ್ಲಿರ್ತಕ್ಕಂತಹ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು, ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅವರು ರಾಜೀನಾಮೆಯನ್ನು ನೀಡುತ್ತಾರೆ. ಇದು ಈ ರಾಜ್ಯದಲ್ಲಿ ಆಡಳಿತ ನಡೆಸುವಂತಹ ಈ ಸರ್ಕಾರಕ್ಕೂ ಒಂದಷ್ಟು ಅದರ ಬಿಸಿ ಮುಟ್ತದೆ. ಕೂಡಲೇ ಮುಖ್ಯಮಂತ್ರಿಯವರು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ. ಮಧ್ಯಪ್ರವೇಶ ಮಾಡಿ ಇಲ್ಲಿ ಒಂದು ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಹೇಳುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅದಕ್ಕಿಂತ ನಂತರ ಏನು ಈ ಸುಭಾಷ್ ಶೆಟ್ಟಿಯ ಹತ್ಯೆ ಆಗ್ತದೆ. ಈ ಸುಭಾಷ್ ಶೆಟ್ಟಿ ಹತ್ಯೆ ಆದ ನಂತರ ಇಲ್ಲಿ ಈ ಕೊಲೆಗಳನ್ನು ಮಾಡ್ತೇವೆ ಅಂತ ಬಹಿರಂಗವಾಗಿ ಹೇಳಿಕೊಂಡು ಈ ಸಂಘ ಪರಿವಾರದವರು ಇಲ್ಲಿ ಪ್ರಚೋದನೆ ಮಾಡಿಕೊಂಡು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಬೇರೆ ಬೇರೆ ರೀತಿಯಾದಂತಹ ಅವರ ಏನು ಅಜೆಂಡಾಗಳನ್ನು ಅವರು ಜಾರಿ ಮಾಡ್ತಾರೆ. ಅದರಲ್ಲಿ ಬಜಪೆಯಲ್ಲಿ ಒಂದು ಪ್ರತಿಭಟನೆ ಆಗ್ತದೆ. ಅದಕ್ಕೆ ಪರ್ಮಿಷನ್ ಇರುವುದಿಲ್ಲ, ಪೊಲೀಸ್ ಇಲಾಖೆ ಅದಕ್ಕೆ ಅನುಮತಿ ಕೊಡುವುದಿಲ್ಲ. ವಿತೌಟ್ ಪರ್ಮಿಷನ್ ಅಲ್ಲಿ ಅವರು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಿ ಒಂದು ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಪೊಲೀಸ್ ಇಲಾಖೆಗೆ ಮತ್ತು ಇಲ್ಲಿನ ಕಿಡಿಗೇಡಿಗಳಿಗೆ ಪ್ರೋತ್ಸಾಹ ಮಾಡಿಕೊಂಡು ನಾವು ಇದಕ್ಕೆ ಪ್ರತೀಕಾರವನ್ನು ಮಾಡ್ತೇವೆ ಅಂತ ಹೇಳುವಂತ ರೀತಿಯಲ್ಲಿ ಶ್ರೀಕಾಂತ್ ಶೆಟ್ಟಿ ಅಂತಹ ಏನು ದ್ವೇಷ ಭಾಷಣಗಾರ ಅಲ್ಲಿ ಭಾಷಣ ಮಾಡಿದ್ದಾರೆ. ಇದರಿಂದ ಎಲ್ಲ ಪ್ರೇರಿತವಾದಂತಹ ಸಂಘ ಪರಿವಾರದ ಗೂಂಡಾಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಬ್ದುಲ್ ರಹಿಮಾನ್ ಅಂತ ಹೇಳುವಂತಹ ಒಬ್ಬ ಅಮಾಯಕ, ಯಾವ ಸಂಘಟನೆಗಳಲ್ಲಿ ಯಾವ ಪಕ್ಷದಲ್ಲಿ ಗುರುತಿಸಿಕೊಳ್ಳದಂತಹ ಒಬ್ಬ ವ್ಯಕ್ತಿಯನ್ನು ಬರ್ಬರವಾಗಿ ಬಹಳ ಅಮಾನವೀಯವಾದಂತಹ ರೀತಿಯಲ್ಲಿ ಮನೆಗೆ ಕರೆಸಿಕೊಂಡು ತನ್ನ ಗೆಳೆಯರಿಂದಲೇ ಯಾವತ್ತೂ ಕೂಡ ನೋಡಿಕೊಂಡಿರುವಂತಹ ವ್ಯಕ್ತಿಗಳಿಂದಲೇ ಅದು ಕೂಡ 10-15 ಮಂದಿಯ ತಂಡ ಸೇರಿಕೊಂಡು ಅವನನ್ನು ಕೊಚ್ಚಿ ಕೊಲೆ ಮಾಡ್ತಾರೆ ಅಬ್ದುಲ್ ರಹಿಮಾನ್. ಈ ಬಳಿಕ ತುಂಬಾ ವಾತಾವರಣ ಬಿಗಿಯಾದ ನಂತರ ಇಲ್ಲಿ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಅಂತ ಹೇಳುವಂತ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಅಂದ್ರೆ ಇಲ್ಲಿ ಪೊಲೀಸ್ ಇಲಾಖೆಯ ನಿಷ್ಕ್ರಿಯತೆ ಈ ಬಗ್ಗೆ ಸಾರ್ವಜನಿಕವಾಗಿ ಆವಾಗ ಚರ್ಚೆ ಆಗ್ತಾ ಇತ್ತು. ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾದಂತಹ ಕ್ರಮ ಕೈಗೊಳ್ತಾ ಇದ್ರೆ ನಾವು ಇಂತಹ ಏನು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತವರನ್ನು ನಾವು ಹತ್ಯೆ ಮಾಡ್ತೇವೆ, ಅದು ಬರ್ಬರವಾಗಿ ಹತ್ಯೆ ಮಾಡ್ತೇವೆ, ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೂ ಕೂಡ ಸಿಗದ ರೀತಿಯಲ್ಲಿ
ಅವರನ್ನು ಛಿದ್ರ ಮಾಡಿ ಹತ್ಯೆ ಮಾಡ್ತೇವೆ ಅಂತ ಬಹಿರಂಗವಾಗಿ ಹೇಳಿಕೊಂಡು ಇರುವಾಗಲೂ ಕೂಡ ಅವರ ಮೇಲೆ ಕಠಿಣವಾದಂತಹ ಒಂದು ಹೆದರಿಕೆ ಹುಟ್ಟಿಸುವಂತಹ, ಆರೋಪಿಗಳಿಗೆ ಭಯ ಹುಟ್ಟಿಸುವಂತಹ ಒಂದು ಕೆಲಸ ಪೊಲೀಸ್ ಇಲಾಖೆಯಿಂದ ಅವತ್ತಾಗಿರ್ಲಿಲ್ಲ. ಈ ಎಲ್ಲ ಉದ್ದೇಶದಿಂದ ಏನಾಗಿತ್ತು, ಪೊಲೀಸ್ ಇಲಾಖೆಯ ಮೇಲೆ, ಸರ್ಕಾರದ ಮೇಲೆ ಜನರು ಭ್ರಮನಿರಸನಗೊಂಡು, ಇಲ್ಲಿನ ಅಲ್ಪಸಂಖ್ಯಾತ ಮುಖಂಡರು ಕೂಡ ಭ್ರಮನಿರಸನಗೊಂಡು ರಾಜೀನಾಮೆಗಳನ್ನು ಸಲ್ಲಿಸಿದ್ದಾರೆ. ಇದರಿಂದ ಬಿಸಿ ಮುಟ್ಟಿದಂತಹ ಆ ಸರ್ಕಾರ ಕೂಡಲೇ ಏನಾಗ್ತದೆ, ಇಲ್ಲಿ ಇಬ್ಬರು ಅಧಿಕಾರಿಗಳನ್ನು, ಮಂಗಳೂರು ಕಮಿಷನರ್ ಆಫ್ ಪೊಲೀಸ್ ಮತ್ತೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಬ್ಬರನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿ ವರ್ಗಾವಣೆ ಮಾಡಿ ಆ ಜಾಗಕ್ಕೆ ಬಹಳ ಕಟ್ಟುನಿಟ್ಟಿನ ಖಡಕ್ ಅಧಿಕಾರಿಗಳು ಅಂತ ಹೇಳಿ ಏನು ಹೆಸರು ಪಡೆದಂತಹ ಕಮಿಷನರ್ ಸಾಹೇಬರು ಮತ್ತು SP ಸಾಹೇಬರು ಆಗಿ ಹೊಸ್ತು ಡಾಕ್ಟರ್ ಅರುಣ್ ಕುಮಾರ್ ಅವರು ಮತ್ತು ಸುದೀಪ್ ಕುಮಾರ್ ರೆಡ್ಡಿ ಅವರು ಇಲ್ಲಿ ಏನು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಆ ನಂತರದ ಬೆಳವಣಿಗೆಯಲ್ಲಿ ಬಹಳ ಏನು ಸಿಸ್ಟಮ್ಯಾಟಿಕಲ್ ಆಗಿ ಇಬ್ಬರು ಅಧಿಕಾರಿಗಳು ಕೂಡ ಆರೋಪಿಗಳ ಮೇಲೆ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ದ್ವೇಷ ಭಾಷಣ ಮಾಡುವವರ ಮೇಲೆ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಹಿಂದಿನ ಆರೋಪಿಗಳನ್ನು ಗುರುತಿಸಿಕೊಂಡು ಪೆರೇಡ್ ಮಾಡುವ ಮೂಲಕ ಆರೋಪಿಗಳಿಗೆ ಕಾನೂನಿನ ಭಯ ಹುಟ್ಟಿಸುವಂಥ ಕೆಲಸ, ಅದೇ ರೀತಿ ಕೆಲವು ನೋಟಿಸ್ಗಳನ್ನು ನೀಡುವಂಥದ್ದು, ಸಾಮಾಜಿಕ ಜಾಲತಾಣಗಳ ಮೇಲೆ ಏನು ದ್ವೇಷ ಮಾಡುವಂಥದ್ದು, ಅದೇ ರೀತಿ ಸಾಮಾಜಿಕ ಜಾಲತಾಣಗಳನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳುವಂತಹ ಕೆಲಸಗಳನ್ನು ಹಂತ ಹಂತವಾಗಿ ಮಾಡಿಕೊಂಡು ಬಂದರು. ಅದರಲ್ಲಿ ನಮ್ದು ಯಾವುದೇ ಆಕ್ಷೇಪ ಇಲ್ಲ. ನಾವು ಕೂಡ ಅವಾಗ ಪೊಲೀಸ್ ಇಲಾಖೆಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದೇವೆ. ಆದರೆ ಎಲ್ಲಿ ಬಿಜೆಪಿಯ ಒಂದು ತಂಡ, ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾದಂತಹ R ಅಶೋಕ್ ರವರ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದಂತಹ DV ಸದಾನಂದ ಗೌಡರು, ಅದೇ ರೀತಿ ಬೇರೆ ಬೇರೆ ಬಿಜೆಪಿ ಪಕ್ಷದ ನಾಯಕರು ಇಲ್ಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಕಮಿಷನರ್ ಅವರ ಕಚೇರಿಗೆ ಮತ್ತು SP ಅವರ ಕಚೇರಿಗೆ ಭೇಟಿ ನೀಡಿ ಒಂದು ತರ ಈ ಅಧಿಕಾರಿಗಳಿಗೆ ಒತ್ತಡ ಹೇರುವಂತ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಯಾರು ಈ ಕೋಮು ಪ್ರಚೋದನೆ ಭಾಷಣ ಮಾಡುವವರು, ಯಾರು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವವರು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಈ ಪರಿಸ್ಥಿತಿಗೆ ತಳ್ಳಲಿಕ್ಕೆ ಪ್ರಮುಖ ಕಾರಣ ಯಾರು ಅಂತ ಹೇಳಿದ್ರೆ ಅದು ಸಂಘ ಪರಿವಾರ ಮತ್ತು ಸಂಘ ಪರಿವಾರ ಹುಟ್ಟು ಹಾಕಿದಂತಹ ಆ ಕಿಟಿಗೇಡಿಗಳು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಅವರು ಓಪನ್ ಆಗಿ ಕಾನೂನಿಗೆ ಚಾಲೆಂಜ್ ಹಾಕಿಕೊಂಡು ಕೆಲಸ ಮಾಡುವಂಥವ್ರು. ಇಂತಹ ವ್ಯಕ್ತಿಗಳ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳುವಾಗ ಈ ಜವಾಬ್ದಾರಿ ಇರುವಂತಹ ಬಿಜೆಪಿ ಪಕ್ಷದ ಮುಖಂಡರು ಇಲ್ಲಿ ಬಂದು ಅವರ ಮೇಲೆ, ಪೊಲೀಸರ ಮೇಲೆ ಒತ್ತಡ ಹಾಕಿ ಅವರು ಆಮೇಲೆ ಹೋಗಿ ಪತ್ರಿಕಾಗೋಷ್ಠಿ ಮಾಡಿದ್ರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳ್ತಾರೆ, ನಾವು ಪೊಲೀಸ್ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದೇವೆ, ನಾವು ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ. ಯಾಕೆಂದ್ರೆ ನೀವು ಇಲ್ಲಿ ಕಾಂಗ್ರೆಸ್ ಸರ್ಕಾರ ತುಂಬಾ ಸಮಯ ಇರುವುದಿಲ್ಲ, 2 ವರ್ಷ ಕಳೆದ ನಂತರ ನಾವು ಇಲ್ಲಿ ಅಧಿಕಾರಕ್ಕೆ ಬರ್ತೇವೆ, ಆಗ ನಿಮ್ಮನ್ನು ನೋಡಿಕೊಳ್ತೇವೆ ಅಂತ ಹೇಳುವಂತ ರೀತಿಯಲ್ಲಿ ಪೊಲೀಸ್ ಉನ್ನತ ಅಧಿಕಾರಿಗಳಿಗೆ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಇವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತಹ ಮಾತು ಮರುದಿವಸವು. ಆ ನಂತರ ಏನಾಗಿದೆ ಅಂತ ಹೇಳಿದ್ರೆ, ಅವತ್ತಿನಿಂದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂಥರ ಈ ಪೊಲೀಸ್ ಇಲಾಖೆ ಏನು ಕಾರ್ಯಾಚರಣೆಯನ್ನು ಬಹಳ ಬಿರುಸಿನಿಂದ ವೇಗದಿಂದ ಕೈಗೊಳ್ತಾ ಇತ್ತ, ಏನೋ ಇಲ್ಲಿನ ಆರೋಪಿಗಳಿಗೆ, ಇಲ್ಲಿನ ಸಮಾಜ ವಿರೋಧಿ ಶಕ್ತಿಗಳಿಗೆ ಒಂದು ಭಯ ಸೃಷ್ಟಿಸುವಂತ ಕೆಲಸವನ್ನು ಇವರು ಮಾಡಿಕೊಂಡು ಬರ್ತಾ ಇದ್ರ, ಅದಕ್ಕೆ ಒಂದು ಕಡಿವಾಣ ಬಿತ್ತು. ಅದು ಬಹಳ ಸ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯವರು ಯಾವುದಕ್ಕೆ ನೋಟಿಸ್ ಕೊಡಬೇಕು, ಯಾವುದಕ್ಕೆ ನೋಟಿಸ್ ಕೊಡಬಾರ್ದು ಅಂತ ಗೊತ್ತಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ವಿಚಾರಗಳಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ. ಇಲ್ಲಿ 15 ಮಂದಿ ಏನು ಅಬ್ದುಲ್ ರಹಿಮಾನ್ ಅನ್ನು ಹತ್ಯೆ ಮಾಡಿದರಲ್ಲಿ 15 ಮಂದಿಯ ಮೇಲೆ ಇದ್ದಾರೆ ಅಂತ ಅಬ್ದುಲ್ ರಹಿಮಾನ್ ಒಟ್ಟಿಗೆ ಇದ್ದಂತಹ ಮತ್ತೊಬ್ಬ ಗಾಯಾಳು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಅದರಲ್ಲಿ ಯಾರು ಸಂಚುಕೋರರು ಅಂತ ಹೇಳುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯದ ಕಾಗುಣಿತ ಗೊತ್ತಿರುವವರಿಗೆ ಎಲ್ಲ ಗೊತ್ತಿರುವಂತ ವಿಚಾರ. ಈ ಕೊಲೆಯಲ್ಲಿ ಯಾರು ಇದರಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದಾರೆ, ಭರತ್ ಕುಂಟೇಳ್ ಅಂತ ಹೇಳುವಂತಹ ಸಂಘ ಪರಿವಾರದ ಮುಖಂಡರು, ಅದೇ ರೀತಿ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳುವಂತಹ ಮತ್ತೊಬ್ಬರು ಸಂಘ ಪರಿವಾರದ ನಾಯಕ, ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರವಾಗಿರ್ತದೆ ಇಲ್ಲಿ ಈ ಕೊಲೆ ಆಗುವಂಥದ್ದು. ಪ್ರಥಮ ಆರೋಪಿಯಾಗಿ ಈ ಕೊಲೆಗೆ ಪ್ರಚೋದನೆ ನೀಡಿದಂತಹ ವಿಚಾರದಲ್ಲಿ ಅವರನ್ನು ಬಂಧನ ಮಾಡಬೇಕಿತ್ತು. ಆದರೆ ಇವತ್ತು ತಿಂಗಳು 1 ಕಳೆದಿದೆ. ಇಷ್ಟರವರೆಗೆ 7 ಮಂದಿಯನ್ನು ಕಳೆದ 2 ದಿವಸಗಳ ಹಿಂದೆ ಬಂಧನ ಮಾಡಿದ್ರು. ಈಗ ಅದು ನಿನ್ನೆ ಮೊನ್ನೆ ಸೇರಿ 9 ಮಂದಿಗೆ
ಬಂಧನ 9 ಮಂದಿಯ ಬಂಧನವನ್ನು ತೋರಿಸ್ತಾ ಇದ್ದಾರೆ. ಆದರೆ ಇದರ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಸಂಚುಕೋರರು ಯಾರು? ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಆದರೆ ಕೇವಲ ಈ ಪಾತ್ರಧಾರಿಗಳನ್ನು ಮಾತ್ರ ಅಲ್ಲ ಬಂಧನ ಮಾಡಬೇಕಾದ್ದು. ಯಾರಿದರ ಹಿಂದೆ ಸಂಚುಕೋರರಿದ್ದಾರೆ ಅವರನ್ನು ಬಂಧನ ಮಾಡಲಿಕ್ಕೆ ಇಷ್ಟುವರೆಗೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮುಂದಾಗ್ತಾ ಇಲ್ಲ. ಇಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆ ಆಗ್ತದೆ. ಸುಭಾಷ್ ಶೆಟ್ಟಿ ಹತ್ಯೆ ಆಗುವಾಗ ಒಬ್ಬ ರೌಡಿ ಶೀಟರ್ ಸುಭಾಷ್ ಶೆಟ್ಟಿ, ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿನ ಬಿಜೆಪಿ ಅದೇ ರೀತಿ ಇಲ್ಲಿನ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಮನವಿ ಕೊಟ್ಟು, ರಾಜ್ಯಪಾಲರಿಗೆ ಮನವಿ ಕೊಟ್ಟು ಅದನ್ನು NIA ತನಿಖೆಗೆ ಒಳಪಡಿಸಿದೆ. ಆದರೆ NIA ತನಿಖೆಗೆ ಒಳಪಡಿಸಬೇಕು ಅಂತ ಆದರೆ UAPA ಕಾಯ್ದೆ ಹಾಕಬೇಕು ಅಂತ ಆದರೆ ಅದೊಂದು ಸಂಘಟಿತ ಅಪರಾಧ ಮತ್ತು ಧರ್ಮದ ಆಧಾರದ ಮೇಲೆ ಆಗಬೇಕಿತ್ತು. ಆದರೆ ಇಲ್ಲಿ ಅದಾದಂಥದ್ದು ಒಂದು ರೌಡಿ ಹಿನ್ನೆಲೆಯಲ್ಲಿ ಅಥವಾ ಆ ಹಿನ್ನೆಲೆಯಲ್ಲಿ ಆಗಿರ್ತದೆ ಕೊಲೆ ಆದದ್ದು. ಇಲ್ಲಿನ ಕಮಿಷನರ್ ಅವರೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇಲ್ಲಿ ಧರ್ಮದ ಆಧಾರದಲ್ಲಿ ಸಂಘಟಿತವಾಗಿ ಅಪರಾಧ ಆದಂಥದ್ದು, ಕ್ರೈಮ್ ಆದಂಥದ್ದು ಅಬ್ದುಲ್ ರಹಿಮಾನ್ನದ್ದಾಗಿರ್ತದೆ. ಆದರೆ ಅದು ಇವತ್ತಿಗೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆ ತನಿಖೆ ಇವತ್ತು ಪ್ರಗತಿ ಕಾಣ್ತಾ ಇಲ್ಲ. ಇಲ್ಲಿ ಪೊಲೀಸ್ ಇಲಾಖೆ ಇವತ್ತು ಮಾತನಾಡಿದವರ ಮೇಲೆ ನೋಟಿಸ್ಗಳನ್ನು ಬಿಡ್ತಾ ಇದ್ದಾರೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರೀಲಿಕ್ಕೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಲಿಕ್ಕೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರ್ತಾ ಇದೆ. ಒಂದು ರೀತಿಯಲ್ಲಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದು ಖಂಡನೀಯ. ದಕ್ಷಿಣ ಕನ್ನಡದಂತಹ ಒಂದು ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂತಹ ಅಪರಾಧಿಗಳನ್ನು ಹೆಡಮರಿ ಕಟ್ಟಲಿಕ್ಕೆ ಯಾವ ಕಾನೂನನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾ ಅದನ್ನು ಯಾವಾಗ ಬಿಜೆಪಿ ಮುಖಂಡರು ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಬಂದು ಈ ಎಚ್ಚರಿಕೆಯನ್ನು ಕೊಟ್ಟು ಹೋದ್ರ ಅವತ್ತಿನಿಂದ ಅದರದ್ದು ಸಂಪೂರ್ಣವಾಗಿ ಆ ಪ್ರಕ್ರಿಯೆ ಸ್ಟಾಪ್ ಆಗಿ ಇವತ್ತು ಕೇವಲ ಸೋಷಿಯಲ್ ಮೀಡಿಯಾಗಳಿಗೆ ಮತ್ತೆ ಎಲ್ಲಿಯಾದರೂ ಭಾಷಣ ಮಾಡುವುದಕ್ಕೆ ಸೀಮಿತವಾಗಿ ಇವತ್ತು ಕಾರ್ಯಾಚರಣೆ ಆಗ್ತಾ ಇದೆ. ಏನಾದರೂ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರತಿಭಟನೆಗೆ ಇಲ್ಲದಂತಹ ನಿಬಂಧನೆಗಳನ್ನು ಇವತ್ತು ವಿಧಿಸ್ತಾ ಇದ್ದಾರೆ. ಪ್ರತಿಭಟನೆ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ಹಕ್ಕು. ಆದ್ರೆ ಆ ಪ್ರತಿಭಟನೆಗೆ ಇವತ್ತು ನಿಬಂಧನೆಗಳನ್ನು ಬೇರೆ ವಿಧಿಸ್ತಾ ಇದ್ದಾರೆ. ಕೇಳುವಾಗ ಹೇಳೋದು ನಮ್ಮ ಸಾಹೇಬರು ಹೊಸದಾಗಿ ಬಂದಿದ್ದಾರೆ, ಅಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ, ಆದ ಕಾರಣ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರತಿಭಟನೆಗೆ ಅವಕಾಶ ಕೇಳಿದರೆ ಅವರ ವಿಡಿಯೋ ಮಾಡಿಸುವಂಥದ್ದು, ಅವರಿಂದ ಸ್ಟೇಟ್ಮೆಂಟ್ ಬರೆಸುವಂಥದ್ದು, ಅವರಿಗೆ ನೋಟಿಸ್ ಕೊಡುವಂಥದ್ದು, ಯಾರೆಲ್ಲ ಭಾಷಣ ಮಾಡ್ತಾರೆ ಅಂತ ಹೇಳುವಂತ ಲಿಸ್ಟ್ ಕೊಡುವಂಥದ್ದು, ಈ ರೀತಿಯಾದಂತಹ ಹೊಸ ಕಾನೂನುಗಳನ್ನು ಇಲ್ಲಿಗೆ ತರುವ ಮೂಲಕ ಈ ಕ್ರೈಮ್ ಅಲ್ಲಿ ಭಾಗಿಯಾಗಿದ್ದಾರ ಇವರನ್ನು ಅರೆಸ್ಟ್ ಮಾಡುವಲ್ಲಿ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ.